ಹಲೋ ಎವ್ರಿವನ್, ನಾನು ಸಂತೋರ್ದವರು. ಮಾರ್ಚ್ 28ರಿಂದ IPL ಸ್ಟಾರ್ಟ್ ಆಗ್ತಾ ಇದೆ. ಮೊದಲ ಮ್ಯಾಚ್ RCB ಇದೆ, ಅದು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೀತಾ ಇದೆ. ಈ ಸ್ಟೇಡಿಯಂನಲ್ಲಿ ನಿಮ್ಗೆ ಗೊತ್ತಿದೆ, ಸ್ವಲ್ಪ ಟೈಮ್ ಅಂದರೆ ಜೂನ್ ತಿಂಗಳಲ್ಲಿ ಆದಂತಹ ಒಂದು ಸ್ಟಾಂಪೇಡಿಂದ ಎಷ್ಟು ದೊಡ್ಡ ಒಂದು ಇಶ್ಯೂ ಆಗಿತ್ತು. ಅದರಿಂದ RCB ಮ್ಯಾನೇಜ್ಮೆಂಟ್ ಆಗಿರಲಿ, ಅಷ್ಟೇ RCB ಹೆಸರು ಮೇಲೂ ಕೂಡ ಒಂದು ಕಪ್ಪು ಚುಕ್ಕಿ ಉಳ್ಕೊಂಡ ರೀತಿ ಆ ಇಶ್ಯೂ ನಡೆದಿತ್ತು. ಈಗ ಏನಾಗಿದೆ ಅಂದರೆ RCB ಮ್ಯಾಚಲ್ಲೇ ಈಗಷ್ಟು ಮೊದಲಿಗೆ ಸ್ಟಾರ್ಟ್ ಆದಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ, ಪ್ರತಿ ಬಾರಿ ಕೂಡ ಓಪನಿಂಗ್ ಸೆರೆಮನಿ ಅಂತ ಇರುತ್ತೆ. ಆ ಟೈಮಲ್ಲಿ ಈ ಆ್ಯಕ್ಟರ್ಸ್ನ ಕರೆಸೋದು, ಮತ್ತು ಅಷ್ಟೇ ಅಲ್ಲದೆ ಈ ಸಾಂಗ್ಸು, ಮತ್ತು ಇಲ್ಲಿ ಸಾಕಷ್ಟು ರೀತಿಯಾದಂತಹ ಕಲ್ಚರಲ್ ಆ್ಯಕ್ಟಿವಿಟೀಸು ಈ ರೀತಿ ನಡೀತಾ ಇತ್ತಲ್ಲ, ಈ ಎಲ್ಲವನ್ನು ಕೂಡ ಈ ಸಾರ್ತಿ ಬೇಡ ಅಂತ ಹೇಳ್ಕೊಂಡು ನಿಲ್ಲಿಸಿದ್ದಾರೆ. ಯಾಕೆ ರೀಸನ್ ಏನಂತಂದರೆ, ನಿಮ್ಗೆ ಗೊತ್ತಿದೆ, ಜೂನಲ್ಲಾದಂತಹ ಇನ್ಸಿಡೆಂಟಿಂದ ಸುಮಾರು 11 ಜನ ತಿರ್ಕೊಂಡಿರ್ತಾರೆ. ಈ ಇದರಿಂದ ಇಲ್ಲೇನಾಗಿದೆ, ಒಂದು ಸ್ವಲ್ಪ ಸಾವಿನ ಮನೆ ಆಗಿದೆ. ಅಂದರೆ ಈಗೇನಾಗಿಲ್ಲ, ಅದೆಲ್ಲದೂ ಕೂಡ ಮರ್ತಿದ್ದಾರೆ ಜನ, ಅದನ್ನೆಲ್ಲ ಮರೆತು ಮೂವ್ ಆನ್ ಆಗಿದ್ದಾರೆ. ಆದರೆ RCB ಮ್ಯಾನೇಜ್ಮೆಂಟ್ ಮತ್ತು ಕ್ರಿಕೆಟ್ ಬೋರ್ಡ್ ಏನನ್ನು ಡಿಸ್ಕಸ್ ಮಾಡಿದೆ ಅಂದರೆ, ಇಲ್ಲಿ ಹೇಗಿದ್ರು ಕಪ್ಪು ಚುಕ್ಕಿ ಉಳ್ಕೊಂಡಿದ್ದಲ್ಲ, ಇದರಿಂದ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಕ್ಕೆ ಆಗುತ್ತಾ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನು ಮಾಡಿದ್ದಾರೆ ಅಂದರೆ, ಈಗ ಓಪನಿಂಗ್ ಸೆರೆಮನಿಯನ್ನು ಇಡ್ತಾ ಇಲ್ಲ. ಈಗ ಓಪನಿಂಗ್ ಸೆರೆಮನಿ ಬೇಕು ಅಂತ ಹೇಳ್ಕೊಂಡು ಜನ ಇನ್ನು ಮೊದಲ ಮ್ಯಾಚಿಗೆ ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನೇ ಕೊಟ್ಟು ಟಿಕೆಟನ್ನು ಬುಕ್ ಮಾಡಿದ್ರಲ್ಲ, ಆದರೆ ಈಗ ಆ ಓಪನಿಂಗ್ ಸೆರೆಮನಿ ಇರೋದಿಲ್ಲ. ಈ ಬಾರಿ ಏನು ಮಾಡ್ತಾರೆ ಅಂದರೆ, ಕ್ಲೋಸಿಂಗ್ ಸೆರೆಮನಿಯನ್ನು ಮಾಡೋಣ ಅಂತ ಹೇಳ್ಕೊಂಡು ಕ್ರಿಕೆಟ್ ಟೀಮಲ್ಲಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡಿ ಕ್ಲೋಸಿಂಗ್ ಸೆರೆಮನಿಯನ್ನು ಈ ಬಾರಿ ಅರೇಂಜ್ ಮಾಡಿದ್ದಾರೆ. ಇದರಿಂದ ಯಾರಿಗೆ ಹೆಚ್ಚಾಗಿ ಬೇಸರ ಆಗುತ್ತೆ ಅಂದರೆ, ಈಗ ಓಪನಿಂಗ್ ಸೆರೆಮನಿ ನೋಡಬೇಕು ಅಂತ ಹೇಳ್ಕೊಂಡು ಸಾಕಷ್ಟು ಜನ ಒಂದು ಸ್ವಲ್ಪ ಕುತೂಹಲದಲ್ಲಿರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಬಿಟ್ಟರೆ ಇಲ್ಲಿ ಮ್ಯಾಚ್ ಯಾವ ರೀತಿಯಾಗಿ ಪ್ರತಿ ಬಾರಿ ಹೇಗೆ ನಡೀತೋ ಅದೇ ರೀತಿ ನಡೆಯುತ್ತೆ. ಈಗ ಆ ಒಂದು ಕಪ್ಪು ಚುಕ್ಕಿ ಒಂದು ಸ್ವಲ್ಪ ಜನರಿಗೆ ಇದು ಮಾಡಬಾರ್ದು ಅಂತ ಹೇಳ್ಕೊಂಡು ಈಗ ಆ ರೀತಿಯಾಗಿ ಮಾಡಿದ್ದಾರೆ ಅಷ್ಟೇ. ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅನ್ನೋ ಕೆಳಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇದೇ ರೀತಿಯ ಮತ್ತೊಂದು ವೀಡಿಯೋ ಸಿಗ್ತೀನಿ. ನಮಸ್ಕಾರ.